ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ಒಳ ಮೀಸಲಾತಿ ಹೋರಾಟ ಸಮಿತಿಯ ಮಹಿಳಾ ರಾಜ್ಯಾಧ್ಯಕ್ಷರು ನಾಗಮಣಿಯವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ನನ್ನ ಹೆಸರು ನಾಗಮಣಿ. ಈಗಾಗಲೇ 15% ಮೀಸಲಾತಿ ಇದೆ. SC ಸಮುದಾಯದಲ್ಲಿ ಒಟ್ಟು ಟೋಟಲ್ 101 ಜಾತಿಗಳಿದೆ. ಯಾರು ಹೆಚ್ಚು ಶೇರ್ ಅನ್ನ ಪಡ್ಕೋತಾ ಇದ್ದಾರೆ ಅನ್ನುವಂತ ಆರೋಪ. ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಅದನ್ನ ಮಾಡಿಲ್ಲ. 6+6+5 ಕೂಡ ಒಪ್ಕೊಂಡಿರುವಂತಹ ನಾಯಕರು ಈಗ ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಈಗ ಯಾಕೆ ಸಮುದಾಯಗಳನ್ನ ಎತ್ತಿಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ? ನಿಜವಾಗ್ಲೂ 6.5 ಅಲ್ಲ 7% ಬರಬೇಕಾಗಿತ್ತು. ಮಂದಕೃಷ್ಣ ಮಾದಿಗ ಅವರನ್ನ ಕರೆಸಿದ್ದೇ HK ಮುನಿಯಪ್ಪನವರು ಅಂತ ಆರೋಪ ಬಂತು. ನೀವು ಎಷ್ಟು ಮಟ್ಟಿಗೆ ತಪ್ಪು ಅಂತ ಹೇಳ್ತೀರಾ? ಈಗ HC ಮಹದೇವಪ್ಪನವರು ಕಿಂಗ್ ಪಿನ್ ಅಂತ ನೀವು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವ್ರು ಕಿಂಗ್ ಪಿನ್ ಆಗಿದ್ದಾರೆ. ಹಿಂದೆಗಡೆ ಇದು ಎಲ್ಲರ ಕೈಲಿ ಮಾಡಿಸ್ತಾ ಇದ್ದಾರೆ. ಈಗ ನಾಗಮೋಹನ್ ದಾಸ್ ವರದಿ ಏನಿದೆ, ಇದೆಲ್ಲವೂ ಕೂಡ ಪಕ್ಷಪಾತದಿಂದ ನಡೆದಿರುವಂತದ್ದು. ನಾವು ಯಾರನ್ನು ದ್ವೇಷ ಮಾಡ್ತಿಲ್ಲ. ಇದರಲ್ಲಿ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅನ್ನೋದು ತಪ್ಪಿದೆ. ಮಾದಿಗ ಸಮುದಾಯ ವಿರೋಧ ವ್ಯಕ್ತಪಡಿಸ್ತಾ ಇದೆ, ಮಾದಿಗ ಸಮುದಾಯ ಹೋರಾಟ ಮಾಡ್ತಾ ಇದೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಇಲ್ಲ. KH ಮುನಿಯಪ್ಪ ಅವರು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಬಲಗೈ ಸಮುದಾಯದ ನಾಯಕರ ಒಂದಿಷ್ಟು ಆರೋಪಗಳು. ನಾವು ಅಂಬೇಡ್ಕರ್ ತತ್ವವನ್ನ ಫಾಲೋ ಮಾಡಿದ್ವಿ. ಇನ್ನೊಂದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ. ಅಹಿಂದ ನಾಯಕ ಅಂತ ಅನ್ಕೊಂಡಿರೋದನ್ನ ನಾವು ಬಿಡ್ಬೇಕಾಗತ್ತೆ. ಇದು ಒಂದು ಎಚ್ಚರಿಕೆ ಆಗ್ಬಿಡುತ್ತೆ ಸಿದ್ದರಾಮಯ್ಯ ಸರ್. ನೀವು GBA ಟಿಕೆಟ್ ಅನ್ನ ಕೇಳುವಂತಹ ಸಂದರ್ಭದಲ್ಲಿ ಅಮೌಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ರಂತೆ, ಹೌದಾ? ಖಂಡಿತವಾಗ್ಲು. ಯಾರು ಕೇಳಿದ್ದು ಅಮೌಂಟ್ ನಿಮ್ಮ ಹತ್ರ? ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೋ, ಯಾರು ಸುಮಾರು ವರ್ಷಗಳಿಂದ ತುಳಿತಕ್ಕೆ ಒಳಪಟ್ಟಿದ್ದಾರೋ ಅವರಿಗೆ ಹೆಚ್ಚೆಚ್ಚು ಅವಕಾಶಗಳು ಸಿಗಬೇಕು. ಇದೇ ಕಾರಣಕ್ಕಾಗಿ ಮೀಸಲಾತಿಯನ್ನು ತರಲಾಯಿತು. ಆದರೆ ಈ ಮೀಸಲಾತಿ ಬಗ್ಗೆ ಈಗಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಹಿಳೆಯರಿಗೆ, ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಮಕ್ಕಳಿಗೆ ಈಗಲೂ ಕೂಡ ಆ ಅವಕಾಶ ಸಿಕ್ಕೇ ಇಲ್ಲ. ಮೀಸಲಾತಿ ಅಂದರೆ ಏನು ಅಂತ ಗೊತ್ತೇ ಇಲ್ಲ. ಮೀಸಲಾತಿ ಸೌಲಭ್ಯವನ್ನು ಪಡೆದುಕೊಳ್ಳಿಕ್ಕೆ ಅವರು ನಾನಾ ರೀತಿಯ ಕಷ್ಟಗಳನ್ನು ಪಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಮೀಸಲಾತಿ ಕಲ್ಪಿಸಬೇಕು. ಯಾರಿಗೆ ಅವಕಾಶ ಸಿಗ್ತಾ ಇಲ್ಲ ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಬೇಕು ಅಂತ ಬಂದಂತಹ ಸಂದರ್ಭದಲ್ಲಿ ಒಂದು ಅವಕಾಶ ಇದೆ, ಒಳ ಮೀಸಲಾತಿ ಅಂತ ಹೇಳಿದ್ರು. ಈಗ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟನೆ ರಾಜ್ಯದಾದ್ಯಂತ ಸಾಕಷ್ಟು ಹೋರಾಟ ನಡೀತಾ ಇದೆ, ಹಗ್ಗ ಜಗ್ಗಾಟ ನಡೀತಾ ಇದೆ, ವಿಳಂಬವೂ ಆಗ್ತಾ ಇದೆ, ಎಡ ಬಲ ಅಂತ ಹೋರಾಟ ನಡೀತಾ ಇದೆ. ಹಾಗಾದರೆ ಈ ಒಳ ಮೀಸಲಾತಿಯ ಅವಶ್ಯಕತೆ ಏನಿತ್ತು? ಯಾಕೆ ವಿಳಂಬ ಆಗ್ತಾ ಇದೆ? ಇದರ ಹಿಂದೆ ಇರುವಂಥ ರಾಜಕೀಯ ಅಜೆಂಡಾ ಏನು? ಅದರ ಎಲ್ಲದರ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಹೋಗ್ತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಒಳ ಮೀಸಲಾತಿ ಹೋರಾಟ ಸಮಿತಿಯ ಮಹಿಳಾ ರಾಜ್ಯಾಧ್ಯಕ್ಷರು ನಾಗಮಣಿಯವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ನನ್ನ ಹೆಸರು ನಾಗಮಣಿ. ಮೇಡಮ್, ಒಳ ಮೀಸಲಾತಿ ಅಂದರೆ ಏನು? ಒಳ ಮೀಸಲಾತಿಯ ಅವಶ್ಯಕತೆ ಏನಿದೆ? ಸಂಕ್ಷಿಪ್ತವಾಗಿ ತಿಳಿಸ್ಬೋದಾ? ಒಳ ಮೀಸಲಾತಿ ಹೋರಾಟ ಸುಮಾರು 40 ವರ್ಷಗಳಿಂದ ನಡೀತಾ ಬಂದಿರೋದು. ಇದು ಒಂದು ದಿನದ ಅಥವಾ ಒಂದು ತಿಂಗಳ, ಒಂದು ವರ್ಷದ ಅಲ್ಲ, 40 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದೆ. ಈ ದಲಿತ ಸಮುದಾಯಗಳಲ್ಲಿ ಒಂದಷ್ಟು ಜನ ವಿದ್ಯಾವಂತರು, ಬುದ್ಧಿವಂತರು ಆಗಿದ್ದಾರೆ. ಇದು ಬಹುಸಂಖ್ಯಾತ ಜನ ದಲಿತ ಸಮುದಾಯದಲ್ಲಿ ಅತ್ಯಂತ ಬಹುಸಂಖ್ಯಾತ ಜನರಾಗಿರೋದ್ರಿಂದ 30-40 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿರೋದ್ರಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಯಾವುದೇ ಪ್ರಾತಿನಿಧ್ಯಗಳಿಗೆ ಒಳಪಟ್ಟಿರಲಿಲ್ಲ. ಅಂಥ ಒಂದು ಹಿಂದೆ ನೀವು ನೋಡ್ತಾ ಹೋದಾಗ ಸುಮಾರು 30 ಜನ MLAಗಳಿಗಿಂತ ಜಾಸ್ತಿ ಇರ್ತಾ ಇದ್ರು ದಲಿತ ಸಮುದಾಯಗಳಲ್ಲಿ. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ ಎಲ್ಲ ಕಡೆನೂ ಇವಾಗ 101 ಜಾತಿ SC ಸಮುದಾಯದಲ್ಲಿರೋದ್ರಿಂದ, ಈಗ ಒಂದು ಎಕ್ಸಾಂಪಲ್ ಅಂತ ನಾವು ಹೇಳಬೇಕಂದ್ರೆ, ಒಂದು ಮನೆಯಲ್ಲಿ 10 ಜನ ಮಕ್ಕಳಿರ್ತಾರೆ ಅಂತ ತಿಳ್ಕೊಳ್ಳಿ. ನಾವು ತಾಯಿ ಆಗಿರೋರು, ತಂದೆ ಆಗಿರೋರು 10 ಜನ ಮಕ್ಕಳಿಗೂ ಹಂಚಿ ತಿಂದು ಹೊಟ್ಟೆ ತುಂಬಿಸ್ತೀವಿ. ಅದೇ ರೀತಿಯಲ್ಲಿ ಇದು ಒಳ ಮೀಸಲಾತಿ ಅನ್ನೋದು ಒಂದು ಸಹ. ಈ ಎಲ್ಲ ಈಗ ನಮ್ಮ ಭಾರತ ದೇಶ ಏನಿದೆ ಸರ್ವಜನಾಂಗದ ಶಾಂತಿಯ ತೋಟ ಅಂತ ನಾವು ಕರಿತೀವಿ. ಎಲ್ಲ ಜನರನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸಗಳನ್ನು ಮಾಡುವಾಗ ಯಾರು ಅವಕಾಶ ವಂಚಿತರಾಗಿರ್ತಾರೆ ಅವರಿಗೆ ಅವಕಾಶ ಕೊಡುವುದೇ ಇದು ಒಳ ಮೀಸಲಾತಿ ಅಂತ ನಾವು ಹೇಳ್ತೀವಿ.
ಆಮೇಲೆ ಇವಾಗ್ಲೂ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕದ ಭಾಗದಲ್ಲಿ ಹಂದಿಗಳಿಗಿಂತ ಕಡೆಯಾಗಿ ಬದುಕ್ತಿರ್ತಕ್ಕಂಥ ಜನನ ನೋಡ್ತಾ ಇದ್ದೀವಿ. ದೇವದಾಸಿ ಮಕ್ಕಳಿದ್ದಾರೆ, ಅಲೆಮಾರಿ ಜನಾಂಗ ಇದ್ದಾರೆ, ಬುಡಕಟ್ಟು ಜನಾಂಗ ಇದ್ದಾರೆ. SC ಸಮುದಾಯದಲ್ಲಿ ಒಟ್ಟು ಟೋಟಲ್ಲು 101 ಜಾತಿಗಳಿದ್ದಾವೆ. ಆ 101 ಜಾತಿಗಳಿಗೂ ಸಮಾನವಾದ ಅವಕಾಶ ಕಲ್ಪಿಸಿಕೊಡೋದೇ ಇದು ಒಂದು ಒಳ ಮೀಸಲಾತಿ ಅಂತ ನಾನು ಹೇಳ್ತಾ ಇದ್ದೀನಿ. ಒಳ ಮೀಸಲಾತಿ ಯಾಕೆ ಅಂತಂದರೆ ಈಗ ನಮ್ಮ ದಲಿತ ಸಮುದಾಯಗಳಿಗೆ ಕೆಲವೊಂದು ಸಮುದಾಯಗಳಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ. ಸೊ ಅದರಿಂದ ಅಲ್ಲಿ ಅವಕಾಶ ವಂಚಿತರಾಗಿ ಒಂದು ಕುಬ್ಜತೆಯಿಂದ ಬದುಕ್ತಕ್ಕಂಥ ಪರಿಸ್ಥಿತಿ ಕೆಲವೊಂದು ಸಮುದಾಯಗಳು ಆವಾಗಿನಿಂದನೂ ಬರ್ತಾ ಇದ್ದಾರೆ. ಇವಾಗ ಅವರು ಉದ್ಯೋಗ ಮಾಡುವ ಅವಕಾಶದಿಂದನೇ ಅವರು ಒಂದು ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗಿ ತಮ್ಮ ಸಮುದಾಯಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಬೇರೆಯವ್ರನ್ನ ಅಟ್ಲೀಸ್ಟ್ ಒಟ್ಟಿಗೆ ಎಲ್ಲರನ್ನ ಅವಕಾಶ ವಂಚಿತರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ಸಮಾನ ಮನಸ್ಥಿತಿ ಬಂದರೆ ಅದು ಕಾನ್ಸ್ಟಿಟ್ಯೂಷನಿಂದ ಮಾತ್ರ. ಆ ಕಾನ್ಸ್ಟಿಟ್ಯೂಷನ್ ಹಕ್ಕುಗಳಿಗಾಗಿ ಮಾತ್ರ ನಾವು ಇದನ್ನು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇರೋದು ಅಂತ ನಾನು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಓಕೆ, ಈಗ ನೀವು ಹೇಳ್ತಾ ಇದ್ರಲ್ವಾ ಎಲ್ಲರಿಗೂ ಅವಕಾಶಗಳು ಸಿಗಬೇಕು ಅಂತ ಹೇಳಿ. ಹಾಗಾದ್ರೆ ಈಗಾಗಲೇ ಇರುವಂತಹ 15% ಬಗ್ಗೆ ಮಾತನಾಡೋಣ. ಈಗಾಗಲೇ 15% ಮೀಸಲಾತಿ ಇದೆ. ಈ ಮೀಸಲಾತಿಯಲ್ಲಿ ಯಾರು ಹೆಚ್ಚು ಶೇರನ್ನು ಪಡ್ಕೋತಾ ಇದ್ದಾರೆ ಅನ್ನುವಂಥ ಆರೋಪ ನಿಮ್ಮದು. ಯಾಕೆ ಈ ಮಾದಿಗ ಸಮುದಾಯಕ್ಕೆ ಹೆಚ್ಚು ಶೇರ್ ಸಿಗ್ತಾ ಇಲ್ವಾ? ಖಂಡಿತವಾಗ್ಲೂ ಇದು ಸತ್ಯವಾದ ಮಾತು. ಯಾಕೆಂದರೆ ಅವಕಾಶ ವಂಚಿತರಿಗೆ ಈಗ ಅವರಿಗೆ ಒಂದು ಹಳ್ಳಿನಲ್ಲಾಗಿರ್ಬೋದು ಅವ್ರಿಗೆ ಮಾರ್ಗದರ್ಶನ ಕೊಡೋರು ಕಡಿಮೆ ಇದ್ದಾರೆ. ಅವರು ಉಳುವವನೇ ಭೂಮಿ ಒಡೆಯ ಅಂತ ಇವಾಗ ಸಮುದಾಯಗಳು ಅವರು ಏನು ಹೇಳ್ತಾ ಇದ್ದಾರೆ, ನಮಗೆ ಅದು ಇದು ಅನ್ನೋ ಭಾವನೆಗಳೇ ಇಲ್ಲ. ಇಲ್ಲಿ ಜನಸಂಖ್ಯಾನುಸಾರವಾಗಿ ಎಲ್ಲ ವರದಿಗಳಂತೆ ಇವಾಗ ಮಾಧುಸ್ವಾಮಿ ವರದಿ ಆಗಿರ್ಬೋದು, ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಇನ್ನೊಂದು ವರದಿ ಬಂದಿತ್ತು. ಆ ವರದಿಗಳು ಸಹ ಏನು ತಪ್ಪಾಗಿದ್ದಾವ, ಅದನ್ನೆಲ್ಲ ಮಾಡಿರೋದು ಸರ್ಕಾರನೇ ಮಾಡಿರೋದು. ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಅದನ್ನು ಮಾಡಿಲ್ಲ. ಇದು ಸರ್ಕಾರನೇ ಜನಗಣತಿ ಮಾಡಿರೋದು. ಅಂದರೆ ನೀವು ಹೇಳ್ತಾ ಇರೋದು ರೀತಿ ನೋಡಿದ್ರೆ ಈಗ ಜನರೇ ಮಾಡಿರ್ತಕ್ಕಂಥ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅನ್ನೋದು ತಪ್ಪಿದೆ. ಅದು ಸರ್ಕಾರನೇ ರಚನೆ ಮಾಡಿರ್ತಕ್ಕಂಥ ಆಯೋಗ, ಸರ್ಕಾರದ ನಿಯಮಾವಳಿ ಪ್ರಕಾರವಾಗಿ ಅದನ್ನು ಅಂಕಿ ಅಂಶದ ಪ್ರಕಾರವಾಗಿ ಜನಗಣತಿ ಮಾಡಿರೋದು. ನೀವು ಎಷ್ಟರ ಮಟ್ಟಿಗೆ ತಪ್ಪು ಅಂತ ಹೇಳ್ತೀರಾ? ಜನಸಂಖ್ಯೆ ಅನುಸಾರವಾಗಿ ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಎಡ ಬಲ ಏನಿರ್ಬೋದು, ಈಗ ಬೇರೆ ಬೇರೆ ಸಮುದಾಯಗಳಿದ್ದಾವೆ, ಜನಸಂಖ್ಯೆ ಅನುಸಾರವಾಗಿ ಎಲ್ಲರೂ ಹಂಚಿ ತಿನ್ನುವ ಸ್ವಭಾವ ಬಂದರೆ ಖಂಡಿತವಾಗ್ಲೂ ಇದನ್ನು ಒಪ್ಕೊಳ್ಳೋಂಥ ವಿಷಯ. ಆಯ್ತು, ಈಗ ಮೇಲ್ನೋಟಕ್ಕೆ 15% ಈಗ ಹಂಚಿಕೆ ಮಾಡಿರುವಂಥದ್ದು 6+6+5 ಕೊಟ್ಟಿದ್ದಾರೆ. ಹೌದು, ಓಕೆ ಅಲ್ವಾ? ಹಾಗಾದ್ರೆ ಇದರಲ್ಲಿ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಈಗ ವಿರೋಧ ಮಾಡ್ತಾ ಇರೋದು 6%, 5% ಆಗಿ ಬಂದಿರೋದು ಅದನ್ನ ಎಲ್ಲರೂ ಒಪ್ಕೊಂಡಿದ್ರು. ನಾನು ಒಂದು ಒಳ ಮೀಸಲಾತಿಯ ಹೋರಾಟಗಾರ್ತಿಯಾಗಿ ನಾನು ಹೇಳ್ತಾ ಇರೋದು, ಇದೇ ಜ್ಞಾನ ಪ್ರಕಾಶ ಸ್ವಾಮೀಜಿ ಆಗಿರ್ಬೋದು, ಇದೇ ನಮ್ಮ ಪರಮೇಶ್ವರ್ ಸರ್ ಆಗಿರ್ಬೋದು, ಫ್ರೀಡಂ ಪಾರ್ಕ್ ಬಂದು ಖುದ್ದಾಗಿ ಅವರೇ ಮಾತಾಡಿದ್ದಾರೆ. ಎಲ್ಲರೂ ಒಳ ಮೀಸಲಾತಿ ಪರವಾಗಿ ಬಂದರು. ಯಾವಾಗ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಬಂತು, ಆ ಟೈಮಲ್ಲಿ ಪ್ರವರ್ಗ ಏನಲ್ಲಿ ನಮಗೆ ಬರಬೇಕು ಅನ್ನೋ ಒಂದು ಹೆಚ್ಚಾಗಿ ತಿಂದವರು ಸಹ ಪ್ರವರ್ಗ ಏನಲ್ಲಿ ಬರಬೇಕು ಅನ್ನೋ ಉದ್ದೇಶ ಅದನ್ನು ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವರು ಕಿತ್ತಾಡ್ತಿದ್ದಾರೆ ವಿನಃ ಎಲ್ಲರೂ ಕೂತ್ಕೊಂಡು ಬಗೆಹರಿಸಿದ್ರೆ ಸಂವಿಧಾನಾತ್ಮಕವಾಗಿ ಎಲ್ಲರಿಗೂ, ಬಡ ಜನರಿಗೂ ಮತ್ತು ಕೂಲಿ ಕಾರ್ಮಿಕರಿಗಾಗಿರ್ಬೋದು, ಮತ್ತು ನಮ್ಮ ಗುಡಿಸಲಲ್ಲಿ ಇರ್ತಕ್ಕಂಥ ಅಲೆಮಾರಿ ಜನಾಂಗಕ್ಕೂ ಇದು ನ್ಯಾಯ ಸಿಗುತ್ತೆ. ಒಳ ಮೀಸಲಾತಿ ಒಂದು ಸಮುದಾಯಕ್ಕೆ ಮಾತ್ರ ಅಲ್ಲ, 101 ಜಾತಿಗಳಿಗೂ ಇದು ನ್ಯಾಯ ಸಿಗುತ್ತೆ. ಇದರಲ್ಲಿ ನೀವು ಹೇಳ್ತಾ ಇದ್ರಿ ಡಾಕ್ಟರ್ ಜಿ ಪರಮೇಶ್ವರ ರಾಹದಿಯವರಾಗಿ ಹೋರಾಟಕ್ಕೆ ಬಂದು ಸಪೋರ್ಟ್ ಮಾಡೋದು ಅಂತ ಹೇಳಿ. ಬಟ್ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಬಹಿರಂಗ ಸಭೆಗಳಲ್ಲಿ ಎಲ್ಲರೂ ಕೂಡ ಒಳ ಮೀಸಲಾತಿ ಪರವಾಗಿದ್ದೀವಿ ಅಂತ ಹೇಳ್ತಾ ಇರುವಂಥದ್ದು, ಮತ್ತೆ ವಿಶೇಷ ಕ್ಯಾಬಿನೆಟ್ನಲ್ಲಿ 6+6+5 ಕೂಡ ಒಪ್ಕೊಂಡಿರುವಂತಹ ನಾಯಕರು ಈಗ ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಈಗ ಯಾಕೆ ಸಮುದಾಯಗಳನ್ನು ಎತ್ತುಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ? ಎತ್ತುಕಟ್ತಾ ಇರುವಂಥ ಕೆಲಸ ಯಾಕೆ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ಆಯಾ ಸಮುದಾಯಗಳು ಹೋರಾಟ ಮಾಡ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಬ್ಯಾಕ್ ಬೋನ್ ಆಗಿ ಸಪೋರ್ಟಿವ್ ಇರಲೇಬೇಕಾಗುತ್ತೆ. ಈಗ ರೈಟ್ ಸಮುದಾಯಗಳು ಹೋರಾಟ ಮಾಡುತ್ತೆ ಅಂತ ಹೇಳಿದ್ರೆ ಆ ರೈಟ್ ಸಮುದಾಯವನ್ನು ಪ್ರತಿನಿಧಿಸುವಂತ ನಾಯಕರ ಬೆಂಬಲ ಇದ್ದೇ ಇರುತ್ತೆ. ಈಗ ಮೊನ್ನೆ ಒಂದು ಆರೋಪ ಬಂದಿತ್ತು, ಮಾದಿಗ ಸಮುದಾಯ ವಿರೋಧ ವ್ಯಕ್ತಪಡಿಸ್ತಾ ಇದೆ, ಮಾದಿಗ ಸಮುದಾಯ ಹೋರಾಟ ಮಾಡ್ತಾ ಇದೆ ಅಂತ ಹೇಳಿದಾಗ ಮಂದಕೃಷ್ಣ ಮಾದಿಗ ಅವರನ್ನ ಕರೆಸಿದ್ದೇ KH ಮುನಿಯಪ್ಪನವರು ಅಂತ ಆರೋಪ ಬಂತು. ಖಂಡಿತವಾಗ್ಲೂ KH ಮುನಿಯಪ್ಪ ಅವರು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಸಮುದಾಯದ ಪರವಾಗಿ ಒಂದು ದೇಶದ ಒಂದು ದೊಡ್ಡ ವ್ಯಕ್ತಿಯಾಗಿ ಮತ್ತು ನಾಯಕತ್ವದ ಗುಣಗಳಿರ್ತಕ್ಕಂಥ ಮಂದಕೃಷ್ಣ ಮಾದಿಗ ಅವರು ಅಲ್ಲಿ ಬೇರೆ ಸ್ಟೇಟ್ಗಳಲ್ಲಿ ಇವಾಗ ಆಯೋಗ ಏನು ರಚನೆ ಆಗಿದೆ, ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ಒಂದು ಇದರಿಂದ ಅವರು ಬಂದಿದ್ದಾರೆ, ವಾಲಂಟಿಯರಾಗಿ ಬಂದಿದ್ದಾರೆ ವಿನಃ ಯಾರೂ ಅವ್ರನ್ನ ವೈಯಕ್ತಿಕವಾಗಿ ಯಾರೂ ಕರೆಸಿಲ್ಲ. ಯಾಕಂದ್ರೆ ನಾನು ಒಂದು ಒಳ ಮೀಸಲಾದ ಹೋರಾಟಗಾರ್ತಿಯಾಗಿ ನಾನು ಹೇಳ್ತಾ ಇರೋದು, ವಾಲಂಟಿಯರಾಗಿ ಎಲ್ಲರೂ ಬಂದಿದ್ದಾರೆ. 40 ವರ್ಷಗಳ ಹೋರಾಟದ ಒಂದು ಪ್ರತಿಫಲಕ್ಕೆ ನೀವು ಸರ್ಕಾರ ಒಪ್ಪಿಗೆ ಕೊಡಲಿ ಅಂದ್ರೆ ಕೇವಲ ಒಂದು 3 ಸಾರಿ ಬಂದು ನೀವು ಅವ್ರಿಗೆ ಮನ್ನಣೆ ಕೊಡ್ತೀರಾ, ಇದೆಷ್ಟರ ಮಟ್ಟಿಗೆ ಸರಿ ಇದೆ ಅಂತ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಪ್ರಶ್ನೆ ಮಾಡ್ಬೋದು. ಈಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅವರೇ ಆಗಿದ್ದಾರೆ. ಯಾಕೆ ಸಮಾಜದ ಒಂದು ಪ್ರತಿನಿಧಿಗೆ ಒಂದೇ ಸಮಾಜಕ್ಕೆ ಸೀಮಿತನ ಸಮಾಜ ಕಲ್ಯಾಣ ಇಲಾಖೆ ಸಚಿವರು?
ಇಡೀ 101 ಜಾತಿ ಅಲ್ಲ, SC ST ಸಮುದಾಯಗಳು ಎಲ್ಲರಿಗೂ ಸಮಾನವಾಗಿ ನೋಡಬೇಕಾಗಿರ್ತಕ್ಕಂಥ ಒಂದು ಪ್ರಾತಿನಿಧ್ಯನ ಅವ್ರು ಪಡ್ಕೊಂಡಿದ್ದಾರಲ್ಲ. ನಾನು ಯಾವುದೋ ಹೋರಾಟಕ್ಕೆ ಸೀಮಿತನಾಗಿಲ್ಲ, ನಾನು ಯಾವುದೇ ಇದಕ್ಕೆ ಹೇಳಿಲ್ಲ, ನನಗೆ ಅದಕ್ಕೂ ಗೊತ್ತಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಇದೆ? ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಸಮಾಜವನ್ನು ಒಂದು ಉನ್ನತವಾಗಿ ಒಟ್ಟಿಗೆ ತಗೊಂಡೋಗ್ತಕ್ಕಂಥ ಜವಾಬ್ದಾರಿಯುತವಾದ ಕೆಲಸವನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾಡಬೇಕಿತ್ತು. ಅದನ್ನು ಹಾಗಾದ್ರೆ ಈಗ ಮಾಡ್ತಾ ಇಲ್ಲ ಅಂತ ಆರೋಪ ನಿಮ್ದು. ಹೌದು. ಯಾಕೆ ಹೇಳ್ತಾ ಇದ್ರ ಮಾಡ್ತಾ ಇಲ್ಲ ಅಂತ ಹೇಳಿ? ಖಂಡಿತವಾಗ್ಲೂ ಅವ್ರು ಕಿಂಗ್ ಪಿನ್ ಆಗಿದ್ದಾರೆ. ಹಿಂದೆಗಡೆ ಎಲ್ಲರ ಕೈಲಿ ಮಾಡಿಸ್ತಾ ಇದ್ದಾರೆ. ಜನಾಂಗವನ್ನ ಎತ್ತಿಕಟ್ಟತಕ್ಕಂಥ ಕೆಲಸ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾಡ್ತಾ ಇದ್ದಾರೆ. ಏನ್ ಉದ್ದೇಶ ಇರ್ಬೋದು ಅವ್ರದ್ದು? ಅವರ ಉದ್ದೇಶ ಇವಾಗ ನೋಡಿ, 6% ಎಲ್ಲದನ್ನೂ ಸೇರಿಸಿ ಈಗ 5% ಏನಿದೆಯಲ್ಲ, ಒಂದೇ ಸಮುದಾಯ 2 ಸಮುದಾಯಗಳೇ ತಿಂತಾ ಇದ್ರು. ಈಗ ಅವ್ರವ್ರ ಪಾಲು ಅವ್ರವ್ರು ಕೊಟ್ಟು ಬಿಟ್ರೆ, ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಯಾವ ಸಮುದಾಯ ಇಷ್ಟು ವರ್ಷ ಶೇರ್ ಅನ್ನ ಪಡ್ಕೋತಾ ಇತ್ತು? ಈಗ ಲಂಬಾಣಿ, ಬೋವಿ ಸಮಾಜದವರಾಗಿರ್ಬೋದು, ಕೊರಮ, ಕೊರಚ ಎಲ್ಲರೂ ಇದ್ದಾರೆ. ನಮ್ಮ ಬಲಗೈ ಸಮುದಾಯದವರು ಎಲ್ಲ ಸಹೋದರ ಸಂಬಂಧಿಗಳಿಗೆ ನಾವು ಯಾರನ್ನು ದ್ವೇಷ ಮಾಡ್ತಿಲ್ಲ. ಅದು ಇವಾಗ 2011 ಜನಗಣತಿಯಂತೆ 15% ಏನು ಕೊಟ್ಟಿದ್ದಾರೋ ಅದರಂತೆ ಒಟ್ಟಿಗೆ ಕೂತ್ಕೊಂಡು ಬಗೆಹರಿಸಿಕೊಂಡು ಅವ್ರದ್ದು ಪಾಲು ಅವ್ರಿಗೆ ಕೊಟ್ರೆ ನಿಜವಾಗ್ಲೂ ಅಹಿಂದ ಸರ್ಕಾರ ಅಂತ ನಾವು ಸಿದ್ದರಾಮಯ್ಯ ಸರ್ಕಾರವ್ರನ್ನ ಏನು ಹೇಳ್ತಾ ಇದ್ದೀವಿ, ನಿಜವಾಗ್ಲೂ ಅವ್ರಿಗೆ ನಾವು ಗೌರವಿಸ್ತಕ್ಕಂಥ ಕೆಲಸ ನಾವು ಮಾಡ್ಬೋದಾಗಿತ್ತು. ಏಕ್ದಮ್ ನೀವು ಸಡನ್ನಾಗಿ ನೀವು ಸೆಷನ್ನ ಮುಂದೂಡ್ಬಿಟ್ಟು ಲಾಸ್ಟ್ ದಿನ ಇಟ್ಕೊಂಡಿರೋದೇ ಮೊದಲನೇ ತಪ್ಪು. ಫಸ್ಟ್ ಆಫ್ ಆಲ್ ಇಂಥ ಒಂದು ಸೂಕ್ಷ್ಮ ಒಂದು ವಿಚಾರ ಇದು. ಆಮೇಲೆ ಯಾರು ಆಪೋಸಿಟ್ ಮಾಡ್ತಾರೆ, ಎಷ್ಟು ದಿನಗಳಿಂದ ಏನಾಗಿದೆ, ಬಹುಸಂಖ್ಯಾತ ಜನರು ಯಾರ್ಯಾರಿದ್ದಾರೆ, ಎಷ್ಟು ಜನಸಂಖ್ಯಾನುಸಾರವಾಗಿ ಇಡೀ ರಾಜ್ಯದಲ್ಲಿ ಜನಸಂಖ್ಯೆ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಇದೆ, ಎಲ್ಲ ಕ್ಷೇತ್ರದಲ್ಲೂ BJP ಪಕ್ಷ ಇದೆ, ಎಲ್ಲ ಕ್ಷೇತ್ರಗಳಲ್ಲೂ MLAಗಳಿದ್ದಾರೆ. ಸೊ ಅವರ ರಾಜಕೀಯ ಪ್ರಾತಿನಿಧ್ಯಗಳಿಗೋಸ್ಕರ ಅವರ ಸೀಟನ್ನು ಭದ್ರಪಡಿಸ್ಕೋಸ್ಕರವಾಗಿ ಜನಗಳನ್ನು ಎತ್ತುಕಟ್ಟಿ ಅವ್ರ ಸೀಟನ್ನು ಭದ್ರಪಡಿಸ್ಕೊಂಡು ಜನಗಳಿಗೆ ಈ ಥರ ಚೀಮಾರಿ ಬಿಡೋದು ಎಷ್ಟು ಮಟ್ಟಿಗೆ ಸರಿ ಇದೆ ಈ ಸರ್ಕಾರಕ್ಕೆ ಅಂತ. ಈಗ HC ಮಹದೇವಪ್ಪನವರು ಕಿಂಗ್ ಪಿನ್ ಅಂತ ನೀವು ಹೇಳ್ತಾ ಇದ್ರಿ. ಹೌದು. ಹಾಗಾದ್ರೆ ಅವ್ರ ಉದ್ದೇಶ ಏನು? ಹಾಗಾದ್ರೆ ಉದ್ದೇಶ ಏನಂದ್ರೆ ತನ್ನ ಸಮುದಾಯಕ್ಕೆ ಎಲ್ಲಿ ಕಡಿಮೆ ಆಗ್ಬಿಡುತ್ತೆ ಅನ್ನೋ ಉದ್ದೇಶ. ಈಗ ಫಾರ್ ಎಕ್ಸಾಂಪಲ್ ಗುಲ್ಬರ್ಗಾದಲ್ಲಿ ಆಗಿರ್ಬೋದು ಬಹುಸಂಖ್ಯಾತ ಮಾದಿಗ ಸಮುದಾಯ ಇದೆ, ಕೊರಟಗೆರೆ ಕ್ಷೇತ್ರದಲ್ಲಿ ಬಹುಸಂಖ್ಯಾತರ ಮಾದಿಗ ಸಮುದಾಯ ಇದೆ. ಸೊ ಅವ್ರಿಗೆ ಪ್ರಾತಿನಿಧ್ಯಗಳು ಸಿಕ್ಬಿಡುತ್ತೆ, ಅಲ್ಲಿ ಕೊಡ್ಲೇಬೇಕಾಗತ್ತೆ. ಈಗ ಎಲ್ಲಿ ಜನಸಂಖ್ಯೆ ಅನುಸಾರವಾಗಿ ಹೆಚ್ಚಿನ ಜನಸಂಖ್ಯೆ ಯಾರುತ್ತೆ ಅವ್ರಿಗೆ ನಾವು ಕೊಡ್ಲೇಬೇಕಾಗತ್ತಲ್ಲ. ಕಾನ್ಸ್ಟಿಟ್ಯೂಷನ್ ಇರೋದೇನಕ್ಕೆ? ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡ್ಬೇಕಂದ್ರೆ ನಾವು ಕಾನ್ಸ್ಟಿಟ್ಯೂಷನ್ ಬಳಸಲೇಬೇಕಾಗತ್ತೆ ಇಲ್ಲಿ, ಅಲ್ವಾ? ಮತ್ತೆ ಈಗ ಬಲಗೈ ಸಮುದಾಯದ ಆರೋಪಗಳ ಬಗ್ಗೆ ನಾನು ಮಾತನಾಡ್ತೀನಿ. ಆ ಆರೋಪದ ಬಗ್ಗೆ ನಿಮ್ಮ ಅಭಿಪ್ರಾಯ? 2011 ಜನಗಣತಿ ಪ್ರಕಾರ ಮಾದಿಗ ಸಮುದಾಯ 7.4 ಲಕ್ಷ ಇತ್ತು, ಓಕೆನಾ? ಆದ್ರೆ ನಾಗಮೋಹನ್ ದಾಸ್ ವರದಿ ಪ್ರಕಾರ 24 ಲಕ್ಷ ಅಂತ ತೋರಿಸ್ತಾ ಇದ್ದಾರೆ. ಇದು ಹೇಗ್ ಬಂತು? ಖಂಡಿತವಾಗ್ಲೂ ಮುಂಚೆ ಅವಾಗ ಜನರಿಗೆ ಅವೇರ್ನೆಸ್ ಇರಲಿಲ್ಲ. ಈಗ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ತನ್ನ ಸಮುದಾಯವನ್ನು ಯಾವ ರೀತಿ ನಾವು ಕಟ್ಟಬೇಕು ಅನ್ನೋ ಕನ್ಸರ್ನ್ ಇಟ್ಕೊಂಡು ಮಾಡಿದ್ದಾರೆ. 40 ವರ್ಷದ ಹೋರಾಟಗಳು ಹಳ್ಳಿ ತನಕ ಹೋಗಿದೆ. ಎಲ್ಲರೂ ವಾಲಂಟ್ರಿಯಾಗಿ ಬರ್ತಾ ಇದ್ದಾರೆ. ಅದು ಇವಾಗ ನಾವು ಹೇಳೋದು ಅವಶ್ಯಕತೆನೇ ಇಲ್ಲ. ಈಗ ನಾವು ಎಲ್ಲ ಕಡೆ ಅವೇರ್ನೆಸ್ಸು ಮಾಡಿದ್ವಿ. ಅವರವರ ಜನಾಂಗಕ್ಕೆ ಪ್ರಾತಿನಿಧ್ಯಗಳು ಸಿಗಬೇಕಂದ್ರೆ ಪ್ರತಿಯೊಬ್ಬರು ನೀವು ಜನಗಣತಿ ಮಾಡಬೇಕು ಅನ್ನೋದನ್ನು ನಾವು ಪ್ರಚಾರನೂ ಮಾಡಿದ್ವಿ. ಆ ಪ್ರಚಾರನೂ ಅದನ್ನು ಲೆಕ್ಕ ಕೌಂಟ್ ಆಗಿರ್ಬೋದು ಜಾಸ್ತಿ ಅಂತ ನನಗನ್ಸುತ್ತೆ. ಆವಾಗ ಕೌಂಟ್ ಆಗದೆ ಇರ್ಬೋದು, ಎಲ್ಲ ಕೂಲಿ ಕಾರ್ಮಿಕರೇ ನಮ್ಮಲ್ಲಿರೋದು. ಆದಿ ಕರ್ನಾಟಕ ಸಮುದಾಯ ಈ ಹಿಂದೆ ಬಂದಂಥ ವರದಿಯಲ್ಲಿ 26 ಲಕ್ಷ ಇತ್ತು ಆದಿ ಕರ್ನಾಟಕ. ಬಟ್ ನಾಗಮೋಹನ್ ದಾಸ್ ವರದಿಯಲ್ಲಿ 1.7 ಲಕ್ಷ ಅಂತ ತೋರಿಸಿದ್ದಾರೆ. ಅಂದ್ರೆ ಈ ಆದಿ ಕರ್ನಾಟಕದಲ್ಲಿ ಇದ್ದಂತಹ ಜನರನ್ನ ಮಾದಿಗ ಸಮುದಾಯಕ್ಕೆ ತೋರಿಸ್ಬಿಟ್ಟಿದ್ದಾರೆ. ಇದೇ ಕಾರಣಕ್ಕಾಗಿ ಮಾದಿಗ ಸಮುದಾಯದ ಜನಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ. ಸೊ ಈಗ ನಾಗಮೋಹನ್ ದಾಸ್ ವರದಿ ಏನಿದೆ ಇದೆಲ್ಲವೂ ಕೂಡ ಪಕ್ಷಪಾತದಿಂದ ನಡೆದಿರುವಂಥದ್ದು. ಇದು ನಾಗಮೋಹನ್ ದಾಸ್ ಒಂದು ರೀತಿಯಾಗಿ ಷಡ್ಯಂತ್ರವನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಯಾರು ಮಾದಿಗ ಸಮುದಾಯದಲ್ಲಿ ಹುಟ್ಟಿದ್ದಾರೆ ಅವರು ಮತಾಂತರಗೊಂಡಿದ್ರೂ ಕೂಡ ಅವರನ್ನ ಮಾದಿಗ ಸಮುದಾಯವೇ ಅಂತ ತೋರಿಸಿದ್ದಾರೆ. ಸೊ ಇದೇ ಕಾರಣಕ್ಕಾಗಿ ಮಾದಿಗ ಸಮುದಾಯದ ಜನಸಂಖ್ಯೆಯನ್ನು ಹೆಚ್ಚಾಗಿ ತೋರಿಸಿದ್ದಾರೆ. ಸೊ ಈ ನಾಗಮೋಹನ್ ದಾಸ್ ವರದಿ ಏನಿದೆಯಲ್ವಾ, ಇದು ಒಂದು ರೀತಿಯಾಗಿ ಪಕ್ಷಪಾತಿ, ಸುಳ್ಳು ಅಂತ. ಇಲ್ಲ, ಖಂಡಿತವಾಗ್ಲೂ ಇಡೀ ರಾಜ್ಯದಲ್ಲಿ ನಾವು ಸಂಚಾರ ಮಾಡಿ ನೋಡ್ಬೇಕಂತಂದ್ರೆ ಈಗ ಒಂದು ಮೈಸೂರು ಭಾಗದಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ ಬಲಗೈ ಸಮುದಾಯ. ಈ ಕಡೆ ಭಾಗದಲ್ಲಿ ನಮ್ಮ ಕೋಲಾರ ಡಿಸ್ಟಿಕ್ಕು ಮತ್ತು ದೇವನಹಳ್ಳಿ ಡಿಸ್ಟಿಕ್ ಆಗಿರ್ಬೋದು, ತುಮಕೂರು ಡಿಸ್ಟಿಕ್ ಆಗಿರ್ಬೋದು ಮಾದಿಗ ಸಮುದಾಯ ಹೆಚ್ಚಿನ ಜನಸಂಖ್ಯೆ ಇದೆ. ಆಮೇಲೆ ನೆಕ್ಸ್ಟು ಇವಾಗ ನಾವೇನು ಹೋರಾಟದ ಹಾದಿ ಹಿಡ್ಕೊಂಡು ಬಂದಿದ್ವಲ್ಲ, ಅಲ್ಲಲ್ಲಿ ಪ್ರತಿ ಜಿಲ್ಲೆಗೂ ಪಂಚಾಯಿತಿಗಳಿಗೂ ಹೋಗಿ ಪ್ರಚಾರ ಮಾಡಿದ್ದಾರೆ. ಯಾಕೆಂದರೆ ನಾವೊಬ್ಬರು ಇಡೀ ಒಂದು ಸಮುದಾಯಕ್ಕೋಸ್ಕರ ಯಾವತ್ತೂ ಹೋರಾಟ ಮಾಡಿಲ್ಲ. ಎಂಟೈರ 101 ಜಾತಿಗಳಿಗೂ ನ್ಯಾಯ ಸಿಗಲಿ,
ಮತ್ತು ಅಲೆಮಾರಿ ಜನಾಂಗಗಳಿಗೂ ಭಿಕ್ಷೆ ಬೇಡ್ಕೊಂಡು ಇನ್ನೂ ಬದುಕ್ತಾ ಇದ್ದಾರೆ. ಅಂಥವ್ರಿಗೂ ನ್ಯಾಯ ಸಿಗಲಿ ಅನ್ನೋ ಉದ್ದೇಶಪೂರ್ವಕವಾಗಿ ಕಿತ್ತು ತಿನ್ನೋ ಸ್ವಭಾವ ಯಾವತ್ತೂ ಮಾದಿಗ ಜಾತಿಗಳಿಗೆ ಇಲ್ಲ. ಹಂಚಿ ತಿನ್ನುವ ಸ್ವಭಾವ, ಅಂಥ ದೊಡ್ಡ ಗುಣ ಇರ್ತಕ್ಕಂಥ ಸ್ವಭಾವ ಇರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಜವಾಗ್ಲೂ 6.5 ಅಲ್ಲ 7% ಬರಬೇಕಾಗಿದ್ದು. ಆವಾಗ್ಲೂ ಒಂದು ಮಾತುಕತೆ ನಂತರ ಆರ್ ಹಂಚಿಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾತುಕತೆ ಮಾಡಿ ಆರ್ ಹಂಚಿದ್ದು. ಈಗ ಏಕಾಏಕಿ ನೀವು ಆರ್ ಹಂಚಿಕೊಂಡಾಗ ಸಮಾಧಾನವಾಗಿದ್ದವರು ಪ್ರವರ್ಗ ಎ ಅಂತ ಬಂದ ತಕ್ಷಣ ಒಂದು ಈಗ ಏನು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಯಿತು, ಆವಾಗ ಅವ್ರಿಗೆ ಜಲಸ್ ಯಾಕೆ ಬಂತು ಅಂತ ಅಲ್ವಾ? ಒಂದು ಇವಾಗ ಕೆಳಮಟ್ಟದಲ್ಲಿರೋದನ್ನ ಸ್ವಲ್ಪ ಮೇಲೆತ್ತಂಥ ಕೆಲಸ ನಾವು ಸರ್ಕಾರದ ವತಿಯಿಂದ ಆಗಿರ್ಬೋದು, ಸಮುದಾಯದವರಾಗಿರ್ಬೋದು ಕೈ ಕೊಟ್ಟು ಎತ್ಕೊಂಡು ಹೋಗಬೇಕು. ನಾವು ಒಂದು ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ ಅಂದರೆ ನಾವು ಒಂದು ಸಪೋರ್ಟ್ ಮಾಡಿ ರೋಡ್ ದಾಟಿಸ್ತೀವಲ್ಲ, ಸೊ ಅದೇ ಥರನೂ ಇಲ್ಲಿ ಮಾಡ್ಬೋದಾಗಿತ್ತು. ನಮಗೇನು ಹೆಚ್ಚಿಗೆ ಬೇಕು, ಹೆಚ್ಚಿಗೆ ಅವ್ರ ಹತ್ರ ಕಿತ್ಕೋಬೇಕು ಅನ್ನೋ ಉದ್ದೇಶ ಏನಿಲ್ಲ. ಜನಸಂಖ್ಯೆ ಅನುಸಾರವಾಗಿ ನಮ್ದೇನಿದೆಯೋ ನಮಗೆ ಕೊಟ್ಬಿಡಿ. ಸರಿ, ಇವಾಗ ನೀವು ಮಾಡಲ್ವಾ, ನಮ್ಮದು ನಮಗೆ ಕೊಟ್ಬಿಡ್ಲಿ, ಮಿಕ್ಕಿದವರು ಕೊಡನ್ನ ಕೊಡಲಿ, ಬಿಡನ್ನ ಬಿಡಲಿ, ಹಂಚ್ಕೊಂಡನ್ನ ಮಾಡಲಿ, ಏನಾದರೂ ಮಾಡ್ಕೊಳ್ಳಿ. 40 ವರ್ಷದ ಹೋರಾಟಕ್ಕೆ ಇದು ಪ್ರತಿಫಲ ಸಿಗಲೇಬೇಕು. ಓಕೆ, ಮತ್ತು ಬಲಗೈ ಸಮುದಾಯದ ನಾಯಕರ ಒಂದಿಷ್ಟು ಆರೋಪಗಳು ಏನು ಅಂತ ಹೇಳಿದ್ರೆ, ನಾವು ಅಂಬೇಡ್ಕರ್ ತತ್ವವನ್ನು ಫಾಲೋ ಮಾಡಿದ್ವಿ. ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ, ₹1 ಸಂಪಾದನೆ ಮಾಡಿದ್ರೆ 50 ಪೈಸೆಯಲ್ಲಿ ರೊಟ್ಟಿ ತೊಗೊಂಡು ಇನ್ನೊಂದು 50 ಪೈಸೆಯಲ್ಲಿ ಪುಸ್ತಕವನ್ನು ತಗೊಳ್ಳಿ ಅಂತ ಹೇಳಿದರು. ಸೊ ನಾವು ರೈಟ್ ಸಮುದಾಯ ಅಂದರೆ ಬಲಗೈ ಸಮುದಾಯದವರು ಏನು ಮಾಡಿದ್ವಿ ಅಂದರೆ, ನಮಗೆ ಸಿಕ್ಕಿರುವಂಥ ಮೀಸಲಾತಿಯನ್ನು ಬಳಸ್ಕೊಂಡು ನಾವು ಶಿಕ್ಷಕರಾಗಿದ್ದೀವಿ, ಒಂದಿಷ್ಟು ಪೋಸ್ಟಿಂಗ್ಗಳಲ್ಲೂ ಕೂಡ ಇದ್ದೀವಿ, ನಾವು ನಮ್ಮ ಅರ್ಹತೆಗೆ ತಕ್ಕಂತೆ ನಾವು ಹುದ್ದೆಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಅದೇ ಮಾದಿಗ ಸಮುದಾಯ ಈ ಕೆಲಸವನ್ನು ಮಾಡಲಿಲ್ಲ, ಇದು ನಮ್ಮ ತಪ್ಪಾ? ಈಗ ಮೈಸೂರು ಭಾಗದಲ್ಲಿ ಮಹಾರಾಜರ ಕಾಲದಲ್ಲಿ ಕೃಷ್ಣದೇವರ ಆಳ್ವಿಕೆ ಇತ್ತು. ಕೃಷ್ಣದೇವರ ಆಳ್ವಿಕೆ ಇದ್ದಾಗ ಅಲ್ಲಿ ದಲಿತ ಜನಾಂಗಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟಿದ್ದು, ಮತ್ತು ಅಲ್ಲಿನ ಸಮಾಜನ ಮೇಲಕ್ಕೆ ಎತ್ತುವಂಥ ಎಜುಕೇಷನ್ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಸೌಲಭ್ಯಗಳು ಸಿಕ್ತು. ಸೊ ಅದರಿಂದ ಆ ಸಮುದಾಯ ಸ್ವಲ್ಪ ಮೇಲೆ ಬಂತು. ಆಮೇಲೆ ಮಾದಿಗ ಸಮುದಾಯನ ಕಸ ಹೊಡೆಯೋದು, ಮೋರಿ ತೊಳೆಯೋದು, ಕ್ಲೀನ್ ಮಾಡೋದು, ಚಪ್ಪಲಿ ಹೊಲಿಯೋದು, ಎಂಥ ಒಂದು ನೀಚ ಒಂದು ಕೆಲಸವನ್ನು ಇವತ್ತೇನಾದರೂ BBMP ಆಗಿರ್ಬೋದು, ಸರ್ಕಾರದ ಒಂದು ಪ್ರದೇಶಗಳಲ್ಲಾಗಿರ್ಬೋದು, ಯಾವುದೇ ಒಂದು ಇಲಾಖೆಗಳಲ್ಲಾಗಿರ್ಬೋದು, ಹೆಚ್ಚಿನ ಜನಸಂಖ್ಯೆಯಲ್ಲಿ ಮಾದಿಗ ಸಮುದಾಯನೇ ಎಲ್ಲ ಕ್ಲೀನ್ ಮಾಡೋದಾಗಿರ್ಬೋದು, ಸ್ವಚ್ಛ ಭಾರತದಾಗಿರ್ಬೋದು, BBMPದಾಗಿರ್ಬೋದು, ಎಲ್ಲ ಪೌರ ಕಾರ್ಮಿಕರ ಅದೇ ಕೆಲಸದಲ್ಲಿ ಅವರು ಇದು ಮಾಡ್ಕೊಂಡ್ಬಿಡ್ತಾರೆ. ಆದ್ದರಿಂದ ಅವರಿಗೆ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಜೀವನ ಮಟ್ಟ ಮಾಡಲಿಕ್ಕೆ ಭಾಳ ಕಷ್ಟ ಆಯಿತು. ಸೊ ಅದರಿಂದ ಅವರು ಹೆಚ್ಚಿನ ವಿದ್ಯಾಭ್ಯಾಸ ಪಡ್ಕೊಳ್ಳಿಕ್ಕೆ ಅವಕಾಶ ಆಯಿತು. ಇನ್ನೊಂದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ, ಅವರು ವಿಶ್ವಕ್ಕೆ ಒಂದು ಮಾದರಿ ಇರ್ತಕ್ಕಂಥ ಮನುಷ್ಯ. ಅವರು ವಿಶ್ವವನ್ನೇ ಸಾರ್ತಕ್ಕಂಥ ಮನುಷ್ಯ, ಅವರು ವಿಶ್ವಕ್ಕೆ ಸಮಾನತೆಯನ್ನು ಸಾರಿದಂಥ ಮನುಷ್ಯ. ಅಂಥವ್ರಿಗೆ ನೀವು ಒಂದು ಜಾತಿಗೆ ಯಾಕೆ ಸೀಮಿತ ಮಾಡ್ಕೊಳ್ತೀರಾ? ಸಂವಿಧಾನ ಏನಕ್ಕೆ ಬರೆದಿದ್ದಾರೆ? ಎಲ್ಲರಿಗೂ ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಅನ್ನತಕ್ಕಂಥ ಒಂದು ಉದ್ದೇಶನ ಅವರು ಸಾರದಂಥ ವ್ಯಕ್ತಿ. ಆ ಒಂದು ಸಮುದಾಯಕ್ಕೆ ನೀವು ಯಾಕೆ ಸೀಮಿತ ಮಾಡ್ಕೊಳ್ತೀರಾ? ಬಾಬಾ ಸಾಹೇಬರು ನಿಮಗಷ್ಟೇ ಸೀಮಿತ ಆಗಿದ್ದಾರಾ ಅಥವಾ ವಿಶ್ವಕ್ಕೆ ಸೀಮಿತ ಆಗಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಓಕೆ, ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಸಾಮಾಜಿಕ ನ್ಯಾಯ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ರಾಹುಲ್ ಗಾಂಧಿ ಹಾದಿಯಾಗಿ, ಸಿದ್ದರಾಮಯ್ಯನವರ ಹಾದಿಯಾಗಿ ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಅಂತ ಬಂದರೆ ಅಹಿಂದ ಚಾಂಪಿಯನ್ ಅನ್ನುವಂಥ ಬ್ರ್ಯಾಂಡಿಂಗ್ ಇದೆ, ಮತ್ತು ಸಾಮಾಜಿಕ ನ್ಯಾಯ ಮತ್ತು ಯಾರು ಶೋಷಿತರಾಗಿದ್ದಾರೋ ಅವರು ನನ್ನ ಜನ ಅಂತ ಸಿದ್ದರಾಮಯ್ಯನವರು ಸದನದಲ್ಲೇ ಹೇಳ್ಕೊಂಡಿದ್ದಾರೆ. ಹೌದೌದು. ಈ ಹಿಂದೆ 2013 ಕೂಡ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಪರವಾಗಿದ್ದೀನಿ, ಜಾರಿ ಮಾಡ್ತೀನಿ ಅಂತ ಹೇಳಿದರು. ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ನಡೆದಾಗಲೂ ಕೂಡ ನಾನು ಒಳ ಮೀಸಲಾತಿ ಜಾರಿ ತರ್ತೀನಿ ಅಂತ ಹೇಳಿದರು. ಹಾಗಾದರೆ ಸಿದ್ದರಾಮಯ್ಯನವರು ಇಚ್ಛಾಶಕ್ತಿ ಇದೆಯೋ ಇಲ್ವೋ? ಯಾಕೆ ಡಿಲೇ ಮಾಡ್ತಾ ಇರುವಂಥದ್ದು? ಸಿದ್ದರಾಮಯ್ಯ ಅವರಿಗೆ ನಿಜವಾಗ್ಲೂ ಇಚ್ಛಾಶಕ್ತಿ ಇದೆ. ಮತ್ತೆ ದಾರಿ ತಪ್ಪಿಸ್ತಿರೋದು ಯಾರು? ದಾರಿ ತಪ್ಪಿಸ್ತಾ ಇರೋದು ಪಕ್ಕದಲ್ಲಿ ಇರ್ತಾರಲ್ಲ ಯಾರು? ಈಗ ನಮ್ಮ ಮಿನಿಸ್ಟರ್ಗಳಿದ್ದಾರೆ, ಎಲ್ಲ ಸಮುದಾಯದ ಮಿನಿಸ್ಟರ್ಗಳಿದ್ದಾರೆ. ಈಗ ಈ ಸಮುದಾಯಕ್ಕೆ ಕೊಟ್ಬಿಟ್ರೆ ನಮಗೆಲ್ಲಿ ಕಡಿಮೆ ಆಗ್ಗುತ್ತೆ ಅನ್ನೋ ದೃಷ್ಟಿಯಿಂದ ಇವ್ರು ಪ್ಲಾನ್ಡ್ ಆಗಿ ಮಾಡ್ತಾ ಇದ್ದಾರೆ. ಆಮೇಲೆ ಎಷ್ಟೋ ಸಾರಿ ನಾವು ಅಹಿಂದ ಪರವಾಗಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದು ಗಮನದಲ್ಲಿ ಇಟ್ಕೋಬೇಕು. ಮುಖ್ಯಮಂತ್ರಿಗಳು ಯಾರ ಮಾತು ಕೇಳಬಾರ್ದು. ಇಡೀ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನು ಕಾನೂನಿನ ಚೌಕಟ್ಟಿನಲ್ಲಿ ಏನೇನು ಬರುತ್ತೋ ಅದನ್ನು ಮಾಡಲೇಬೇಕಾಗಿರೋದು ಅವ್ರ ಧರ್ಮ ಕೂಡ, ಅವ್ರು ಕಾಪಾಡ್ಕೊಂಡು ಬರಬೇಕಾಗಿರೋದು ಅವ್ರ ಕರ್ತವ್ಯ ಕೂಡ. ಅಹಿಂದ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾರೆ, ನಾವು ಅಹಿಂದ ನಾಯಕರು ದಲಿತರ ಪರವಾಗಿ, ದಮನಿತರ ಪರವಾಗಿ ಅಂತ ಹೇಳ್ತಾ ಇದ್ದಾರಲ್ಲ. ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಜನಸಂಖ್ಯೆನ ನೀವು ಬರೀ ವೋಟ್ ಬ್ಯಾಂಕಕ್ಕೆ ಯಾಕೆ ಸೀಮಿತ ಮಾಡ್ಕೊಂಡಿದ್ದೀರಾ? ಅವ್ರನ್ನ ಒಂದು ಮೇನ್ ಸ್ಟ್ರೀಮ್ ತಗೊಂಡು ಬಂದು ಉನ್ನತವಾದ ಸ್ಥಾನಮಾನಗಳನ್ನು ಕೊಟ್ಟು, ಸಮಾಜದ ಒಂದು ಸ್ಥಾನಮಾನಗಳನ್ನು ಕೊಟ್ಟು ಸಮಾಜವನ್ನು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಮಾಡಲಿ. ಅವಾಗ ನಾವು ಅಹಿಂದ ನಾಯಕ ಅಂತ ಒಪ್ಕೊಳ್ತೀವಿ. ಇಲ್ಲಾಂದ್ರೆ ನಾವು ಈಗ ಅಹಿಂದ ನಾಯಕ ಅಂತ ಅಂದ್ಕೊಂಡಿರೋದನ್ನ ನಾವು ಬಿಡಬೇಕಾಗತ್ತೆ. ಇದು ಒಂದು ಎಚ್ಚರಿಕೆ ಆಗ್ಬಿಡುತ್ತೆ ಸಿದ್ದರಾಮಯ್ಯ ಸರ್ಗೆ. ಮತ್ತೆ ಈಗ ಮಾದಿಗ ಸಮುದಾಯ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಮಾದಿಗ ಸಮುದಾಯ ಒಳ ಮೀಸಲಾತಿಯನ್ನು ಕೇಳುತ್ತೆ, ಒತ್ತಾಯ ಮಾಡೋದಿಲ್ಲ ಅಂತ. ಜಸ್ಟ್ ಕೇಳುತ್ತೆ, ಒತ್ತಾಯ ಮಾಡೋದಿಲ್ಲ ಅಂತ. ಕಾರಣ ಏನು ಅಂತ ಹೇಳಿದ್ರೆ, ಮಾದಿಗ ಸಮುದಾಯದ ಈ ಧ್ವನಿ ಏನಿದೆಯಲ್ವ ತುಂಬ ಗಟ್ಟಿಯಾಗಿಲ್ಲ ಅಂತ.
ಕೆ ಎಚ್ ಮುನಿಯಪ್ಪನವರು ಆಗಿರ್ಬೋದು, ಆರ್ ವಿ ತಿಮ್ಮಾಪುರ ಆಗಿರ್ಬೋದು, ಅವ್ರು ಮಾತ್ರ ಈ ಕ್ಯಾಬಿನೆಟ್ನಲ್ಲಿ ಜೋರಾಗಿ ಮಾತನಾಡ್ತಾರೆ. ಆದರೆ ಈ ಒಳ ಮೀಸಲಾತಿಯನ್ನು ವಿರೋಧ ಮಾಡೋರ ಸಂಖ್ಯೆ ಜಾಸ್ತಿ ಇದೆ ಕ್ಯಾಬಿನೆಟ್ನಲ್ಲಿ. ಇದರಿಂದ ಈ ಕೆಲಸ ಆಗ್ತಾ ಇಲ್ಲ, ಒಳ ಮೀಸಲಾತಿ ಪರವಾಗಿ ಬರ್ತಾ ಇಲ್ಲ ಅಂತ ಆರೋಪ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಈ ಮಾದಿಗ ಸಮುದಾಯವನ್ನು ಪ್ರತಿನಿಧಿಸುವಂಥ ಜನಪ್ರತಿನಿಧಿಗಳಲ್ಲಿ ಗಟ್ಟಿ ಧ್ವನಿ ಇಲ್ಲ ಅನ್ನೋಂಥ ಆರೋಪ. ಖಂಡಿತವಾಗ್ಲೂ ಒಪ್ಪುವಂಥ ಮಾತೇನೆ. ಇವಾಗ ಜನಸಂಖ್ಯಾನುಸಾರವಾಗಿ ಮಂತ್ರಿಗಳಾಗಿರ್ಬೋದು, MLAಗಳಾಗಿರ್ಬೋದು ಬಹುಸಂಖ್ಯಾತರು ಅವ್ರು ಇರೋದ್ರಿಂದ ಅವ್ರಿಗೆ ಪ್ರಾತಿನಿಧ್ಯಗಳು ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈಗ ಗಟ್ಟಿ ಧ್ವನಿ KH ಮುನಿಯಪ್ಪ ಸರ್ ಒಬ್ಬರು ಮಾಡ್ತಿದ್ದಾರೆ, ತಿಮ್ಮಾಪುರ ಅವ್ರು ಒಬ್ಬರು ಮಾಡ್ತಾ ಇದ್ದಾರೆ. ಆಂಜನೇಯ ಸಾರ್ಗಂತೂ ಇವಾಗ ಪಾಪ ಅವರು ಏನು ಮಾಡ್ತಾ ಇದ್ದಾರೆ, ಅವರು ಒಳ ಮೀಸಲಾತಿ ಹೋರಾಟಗಳ ಪರವಾಗಿ ನಿಂತು ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗಟ್ಟಿ ಧ್ವನಿ ಅಂತೂ ಖಂಡಿತವಾಗ್ಲೂ ಇನ್ನೂ ಜಾಸ್ತಿ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಕೊನೆಯ ಪ್ರಶ್ನೆ ಇರುವಂಥದ್ದು, ಈಗ ಮೇಡಮ್ ಒಂದು ಕಡೆ ಹೋರಾಟ ನಡೀತಾ ಇದೆ, ರಾಜಧಾನಿ ಬೆಂಗಳೂರಲ್ಲಿ ಲೆಫ್ಟು ರೈಟು ಅಲೆಮಾರಿ ಹೋರಾಟ ನಡೀತಾ ಇದೆ. ಈ ಹೋರಾಟ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಹೊಲೆಯ ಮತ್ತು ಮಾದಿಗರ ನಡುವೆ ಒಂದು ರೀತಿಯಾಗಿ ಕಿಚ್ಚನ್ನು ಹಬ್ಬಿಸ್ತಾ ಇಲ್ವಾ ಅಂತ ಹೇಳಿ. ಅಂದರೆ ಇಷ್ಟು ವರ್ಷಗಳ ಕಾಲ ಎಲ್ಲರೂ ಕೂಡ ದಲಿತರು, ನಾವೆಲ್ಲ ಒಂದು ಅನ್ನೋ ಥರ ಇದ್ರು. ಬಟ್ ಈಗೇನಾಗಿದೆ ಅಂತ ಹೇಳಿದ್ರೆ, ಈ ನಾಯಕರ ಹೇಳಿಕೆಗಳು ಮತ್ತು ಈ ಸಮುದಾಯದ ಮುಖಂಡರ ಹೇಳಿಕೆಗಳು, ನಾವ್ಯಾಕೆ ಕೊಡಬೇಕು, ನಾವ್ಯಾಕೆ ಬಿಡಬೇಕು ಅನ್ನುವ ಈ ಜಿದ್ದಾಜಿದ್ದಿನ ಹೇಳಿಕೆಗಳಿಂದ ಎಲ್ಲೋ ಗ್ರಾಮೀಣ ಪ್ರದೇಶದಲ್ಲಿದ್ದಂಥ ಹಣತಂಬರ ರೀತಿಯಲ್ಲಿದ್ದಂಥ ಜನರಲ್ಲೂ ಕೂಡ ಒಂದು ರೀತಿಯಾಗಿ ಕಿಚ್ಚನ್ನು ಹಬ್ಬಿಸ್ತಾ ಇಲ್ವಾ, ದೂರ ದೂರ ಮಾಡ್ತಾ ಇಲ್ವಾ ಅಂತ ಹೇಳಿ, ಅಲ್ಲಿನ ಒಗ್ಗಟ್ಟನ್ನು ಒಡೆಯುವಂಥ ಕೆಲಸ ಆಗ್ತಾ ಇಲ್ವಾ? ಇಲ್ಲ, ಒಗ್ಗಟ್ಟನ್ನು ಯಾವತ್ತೂ ಒಡೆಯೋಕ್ಕೆ ಬಿಟ್ಟಿಲ್ಲ. ಯಾವಾಗಲೂ ಅಷ್ಟೇ ಅಣ್ಣ ತಮ್ಮಂದಿರ ಥರನೇ ಇದ್ದಾರೆ. ಬಟ್ ನಾಯಕರು ಅದನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು, ಜನರನ್ನ ಎತ್ಕಟ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇವಾಗಲೂ ಒಂದು ಸಮಾನತೆಯಿಂದ ಸಹಬಾಳ್ವತೆಯಿಂದ ಬದುಕ್ತಕ್ಕಂಥ ಜನ ತುಂಬ ಜನ ಇದ್ದಾರೆ. ಇದು ಒಂದು ಇಲಾಖೆಗಳಿಗೆ ಸೀಮಿತ ಆಗಿಲ್ಲ, ಎಲ್ಲ ಇಲಾಖೆಗಳಲ್ಲಿ ಈ ಥರದ ತಾರತಮ್ಯಗಳು. ನಾನು ಒಂದು ಸಾಮಾಜಿಕ ಕಾರ್ಯಕರ್ತೆಯಾಗಿ ನನ್ನ ಹತ್ರನೇ ಭಾಳಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಸರಿ ಮಾಡಲಿಕ್ಕೆ ನಾನು ಸಹ ಪ್ರಯತ್ನ ಮಾಡಿದ್ದೀನಿ. ನೀವು ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟೇ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಇಲಾಖೆಯಲ್ಲಿ ಜಾತಿ ತಾರತಮ್ಯ ಅನ್ನೋದು ಕುಣಿದು ಕುಪ್ಪಳಿಸ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ತಾರತಮ್ಯ ಬಂದಿದೆ. ಯಾವಾಗ ಈ ತಾರತಮ್ಯ ಶುರುವಾಯಿತು ಆವಾಗ ನಮಗೆ ಒಳ ಮೀಸಲಾತಿ ಬೇಕು. ನಮ್ಮ ಹಕ್ಕುಗಳಿಂದ ನಾವು ಅಧಿಕಾರವನ್ನು ಪಡ್ಕೊಂಡ್ರೆ ನಮ್ಮ ಅಧಿಕಾರನ ಸಂವಿಧಾನಾತ್ಮಕವಾಗಿ ನಾವು ಜನರಿಗೆ ತಲುಪಬಹುದು ಅನ್ನೋದು ಉದ್ದೇಶದಿಂದ ಜನರ ಅವೇರ್ನೆಸ್ ತೊಗೊಂಡು ಈಗ ಇತ್ತೀಚೆಗೆ ಅಂತೂ ತುಂಬ ಜನ ಬುದ್ಧಿವಂತರಾಗಿದ್ದಾರೆ. ತನ್ನ ಮನ್ನ ಎಲ್ಲವನ್ನ ಅರ್ಪಿಸ್ಕೊಂಡು ಕಾಲ್ನಡಿಗೆ ಜಾಥಾ ಬಂದಿದ್ದಾರೆ. ಎಷ್ಟೊಂದು ಜೀವಗಳನ್ನು ಕಳ್ಕೊಂಡಿದ್ದಾರೆ. ಎಷ್ಟೊಂದು ಜನ ಮನೆ ಮೆಟ್ಟ ಬಿಟ್ಟು 40 ವರ್ಷ ಹೋರಾಟ ಮಾಡಿದವ್ರಿಗೆ ನೀವು ಒಂದು ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತಂದ್ರೆ ನೀವು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಬರೀ 3 ಸಾರಿ ಬಂದ್ಬಿಟ್ಟು ಎಲ್ಲ ದುಡ್ಡು ಕೊಟ್ಟು ಹಣ ಕೊಟ್ಟು ತುಂಬಿಸ್ಕೊಂಡು ಬಂದು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನೀವು 1 ಲಕ್ಷ ಜನ ತೋರಿಸ್ಬಿಟ್ರೆ, ಸರ್ಕಾರ ನಡುಗಿಸ್ಬಿಟ್ರೆ ಇದನ್ನು ಅವ್ರ ಮಾತು ಕೇಳಬೇಕಾ ಇಲ್ಲ 40 ವರ್ಷದ ಮಾತು ಕೇಳಬೇಕಾ? ಮೊದಲು ಶುರು ಮಾಡಿದ ಒಳ ಮೀಸಲಾತಿ ಹೋರಾಟ ಯಾರು? ಸರಿನಪ್ಪ, ನಾನು ಒಂದು ಹೇಳೋದು, ಅವ್ರಿಗೆ ಬೇಡವಾ ಒಳ ಮೀಸಲಾತಿ? ಹಳೇ ಒಳ ಮೀಸಲಾತಿ ಪದ್ಧತಿ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ಹಳೇ ಮೀಸಲಾತಿನಲ್ಲೇ ಕೊಟ್ಬಿಡ್ಲಿ, ನಮಗೇನು ಅಭ್ಯಂತರ ಇಲ್ಲ. ಯಾರಾದರೂ ತಗೊಳ್ಳಿ, ಯಾರಾದರೂ ಹಂಚ್ಕೊಳ್ಳಿ, ಯಾರಾದರೂ ಬಿಡಲಿ. ನಮಗೆ ಬೇಕಾಗಿರೋದು ನಮ್ಮ ಸಂಖ್ಯೆ ಅನುಸಾರವಾಗಿ ನಮಗೆ ಕೊಟ್ಬಿಡ್ಲಿ. ಮಿಕ್ಕಿದ ಅವ್ರು ತಗೊಂಡಾದರೂ ತಗೊಳ್ಳಿ, ಬಿಟ್ಟಾದರೂ ಬಿಡಲಿ. ನಾವು ಸಂವಿಧಾನಾತ್ಮಕವಾಗಿ ಯಾರ ಅನ್ನವನ್ನು ಕಸಿತಾ ಇಲ್ಲ, ಯಾರ ಇದನ್ನು ಹಕ್ಕನ್ನು ಕಸಿತಾ ಇಲ್ಲ. ನಮ್ಮದು ಏನಿದೆ ಅದನ್ನು ನಮಗೆ ಕೊಟ್ಬಿಡಿ ಅಂತ ನಾವು ಕೇಳ್ತಾ ಇರೋದು. ಓಕೆ, ಈಗ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡೋದಾದ್ರೆ, ಈಗ ಸುಪ್ರೀಂ ಅಂತ ನೋಡಿದ್ರೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ, ಹೌದು, ದಲಿತ ನಾಯಕರು, ಹೌದು, ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಇಲ್ಲಿ KH ಮುನಿಯಪ್ಪನವರು ಇದ್ದಾರೆ, ಈಗ HC ಮಹದೇವಪ್ಪನವರು ಇದ್ದಾರೆ. ಈಗ ಕಾಂಗ್ರೆಸ್ನ ಸುಪ್ರೀಂ ಅಂತ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ದಲಿತ ನಾಯಕರೇ ಇದ್ದಾರೆ ಅಲ್ಲಿ. ಆದರೂ ಕೂಡ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಕರ್ನಾಟಕದಲ್ಲಿ ಮಾತ್ರ ಇಷ್ಟೊಂದು ಗೊಂದಲ ಆಗ್ತಾ ಇದೆ? ಇದರ ಹಿಂದೆ ನಾಯಕರ ರಾಜಕೀಯ ಕಾರಣ ಇದೆಯಾ ಅಂತ ನಿಮ್ಮ ಅನ್ಸುತ್ತೆ? ಖಂಡಿತವಾಗ್ಲೂ ಇದೆ. ನಾಯಕರ ರಾಜಕೀಯನೂ ಸಹ ಕಾರಣ ಇದೆ. 100% ಇರುತ್ತೆ ಇದು. ಯಾಕಂದ್ರೆ ಎಲ್ಲನೂ ಸುಪ್ರೀಂ ಅವರೇ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಮಗೆ ಅದು ವಾಸನೆ ಕಾಣಿಸ್ತಿದೆ ನಮಗೆ. ಅವರ ಒಂದು ಸುಪ್ರೀಮಿಂದಾನೇ ಇಲ್ಲಿ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಡೆ ಹಿಡಿದಿದ್ದಾರೆ ಅಂತ ನಮಗೆ ಎಲ್ಲೋ ಒಂದು ಕಡೆ ನಮ್ಗೆ ಅದು ಗೊತ್ತಾಗ್ತಾ ಇದೆ. ಯಾಕಂದರೆ ನಾನು ಎಷ್ಟೋ ಸಾರಿ CM ಮನೆಯಲ್ಲೂ ನಾವು ಮೀಟಿಂಗ್ ಕರೆದಾಗ ಅದರಲ್ಲಿ ಒಂದು ಪಾರ್ಟ್ ನಂದು ಇತ್ತು. ಒಂದು ಮಹಿಳಾ ಒಂದು ಪ್ರಾತಿನಿಧ್ಯ ತಗೊಂಡು ನಾನು ಹೋದಾಗ ನಾನು ಮಾಡಲಿಕ್ಕೆ ತುಂಬ ಇಷ್ಟ ಇದೆ. ಈ ಜನರು ಈ ರೀತಿ ಇದ್ದಾರೆ. ನನಗೆ ಹಳ್ಳಿನಲ್ಲಿ ನಾನು ಎಲ್ಲರ ಒಂದು ಕಷ್ಟ ಸುಖನ ನೋಡಿದ್ದೀನಿ. ಬಹುಸಂಖ್ಯಾತರು ನಾನು ಮಾಡಬೇಕನ್ನೋ ಉದ್ದೇಶದಿಂದ ಎಲ್ಲ ನಾಯಕರನ್ನ ಒಂದು ಒಪಿನಿಯನ್ ತೊಗೊಂಡು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ತಳ್ಳಿಬಿಡೋ ಥರ ಇದ್ದಾರೆ. ಇವಾಗಲೂ ನಮ್ಗೆ ನಂಬಿಕೆ ಇಲ್ಲ ಅದು ಮಾಡ್ತಾರೆ ಅನ್ನೋದು. ಓಕೆ, ಈಗ ಇನ್ನೊಂದು ವಿಚಾರ, ದಲಿತರ ಒಗ್ಗಟ್ಟರ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ. ಕರ್ನಾಟಕದಲ್ಲಿ ದಲಿತರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಯಾವುದೇ ಎಲೆಕ್ಷನ್ ಬಂದರೂ ಕೂಡ ಒಂದು ಪಕ್ಷವನ್ನು ಸೋಲಿಸಬೇಕು, ಒಂದು ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಹೇಳಿದ್ರೆ ದಲಿತರ ಮತಗಳು ನಿರ್ಣಾಯಕ ಪಾತ್ರ ವಹಿಸುತ್ತೆ. ಆದರೂ ಕೂಡ ಇಲ್ಲಿ ದಲಿತರು CM ಆಗಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ಹುಡುಕಿದಂತಹ ಸಂದರ್ಭದಲ್ಲಿ, ಒಂದಿಷ್ಟು ವಿಶ್ಲೇಷಣೆ ಮಾಡಿದಂತಹ ಸಂದರ್ಭದಲ್ಲಿ ದಲಿತರಲ್ಲಿ ಒಗ್ಗಟ್ಟೇ ಇಲ್ಲ ಅನ್ನೋದು.
ಬಟ್ ಈ ಬಾರಿ ಸಿದ್ದರಾಮಯ್ಯನವರು ಅಧಿಕಾರ ಹಂಚಿಕೆ ಅಂತ ಬಂದಾಗ ಸಿದ್ದರಾಮಯ್ಯನವರ ನಂತರ ದಲಿತರೇ CM ಆಗಬೇಕು ಅಂತ ವಿಚಾರ ಬಂದಾಗ ಫಾರ್ ದಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಎಲ್ಲ ದಲಿತ ಶಾಸಕರು ಒಂದಾಗಿದ್ರು. ಹೌದು, ದಲಿತರು ಒಂದಾಗಲಿ ಅಂತ ಹೇಳಿ. ಈಗ ಈ ಒಳ ಮೀಸಲಾತಿಯನ್ನ ತಂದು ದಲಿತರಲ್ಲಿ ಈ ಒಗ್ಗಟ್ಟನ್ನು ಹೊಡೆಯುವಂಥ ಕೆಲಸ ಆಗ್ಬಿಡ್ತಾ ಅಂತ ನನಗನ್ನಿಸ್ತಾ ಇದೆ. ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ದಲಿತರನ್ನ ಒಡೆಯೋದು ಏನೂ ಇಲ್ಲ, ಎಲ್ಲರೂ ಹಂಚ್ಕೊಂಡೇ ಇರ್ತಾರೆ. ಈಗ ಏನು ಎಲ್ಲರನ್ನ ಒಟ್ಟುಗೂಡಿಸಿ ಜನಸಂಖ್ಯೆ ಅನುಸಾರವಾಗಿ ಅವರವರ ಪಾಲು ಅವ್ರಿಗೆ ಕೊಟ್ಟರೆ ಖಂಡಿತವಾಗ್ಲೂ ಮತ್ತೆ ಒಗ್ಗಟ್ಟಾಗಿ ಅದನ್ನು ತಗೊಳ್ತಾರೆ. ಓಕೆ, ಇರುವಂಥ 15% ಮೀಸಲಾತಿಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟೆಲ್ಲ ಅಗ್ಗಜಗ್ಗಾಟ ಆಗ್ತಾ ಇದೆ. ಇನ್ನು ಕರ್ನಾಟಕದ ಸುಪ್ರೀಂ ಅಂತ ಬಂದಂತಹ ಸಂದರ್ಭದಲ್ಲಿ CM ಸೀಟ್ ಆಗುತ್ತೆ. ಆ CM ಸೀಟ್ಗೆ ಯಾರಿಗೆ ಕೊಡಬೇಕು ಅಂತ ಬಂದಾಗ ಆಗಲೂ ಕೂಡ ಹಗ್ಗಜಗ್ಗಾಟ ಆಗಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಯಾರಿಗೆ ಕೊಡಬೇಕು ಅಂತ ಬಂದಾಗ ಈಗ ಖರ್ಗೆ ಅವರು ಒಂದು ಸಮುದಾಯವನ್ನು ಪ್ರತಿನಿಧಿಸ್ತಾರೆ, KH ಮುನಿಯಪ್ಪರವರು ಒಂದು ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಸೊ ಈ ರೀತಿ ಬಂದಾಗ ಈ ಸಮುದಾಯಗಳಲ್ಲಿ ಅಸಮಾಧಾನ ಬರಲ್ವಾ? ಅಸಮಾಧಾನ ಹೇಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ? ಈಗ ಸೀನಿಯಾರಿಟಿ ಬೇಸಿಸ್ ಮೇಲೆ ಯಾರಿದಾರ ಅವ್ರಿಗೆ ಕೊಡ್ಲಿ, ಅದ್ರಿಗೆ ನಮ್ಮ ಸಮ್ಮತ ಇದೆ. ಯಾರೇ ಇರ್ಬೋದು, ಸೀನಿಯಾರಿಟಿ ಬೇಸಿಸ್ ಮೇಲೆ ಈಗ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಈಗ ಪರಮೇಶ್ವರ್ ಸರ್ ಇರ್ಬೋದು, KH ಮುನಿಯಪ್ಪ ಸರ್ ಇರ್ಬೋದು, ಯಾರಾದರೂ ಬರಲಿ, ಅದನ್ನು ಒಪ್ಪಿಗೆ ನಮಗೆ ಸಮಾಧಾನಕರವಾಗಿದೆ. ಮತ್ತು ನಮಗೆ ಬೇಕಾಗಿರೋದು ಒಳ ಮೀಸಲಾತಿ. ಒಳ ಮೀಸಲಾತಿ ಕೊಟ್ಟು ನೀವು ಯಾರೇ ದಲಿತ CM ಮಾಡಿದ್ರು ಒಪ್ಕೋತೀವಿ. ಓಕೆ, ಈಗ ವಿಶೇಷ ಕ್ಯಾಬಿನೆಟ್ ಕರೆದಿದ್ರು, ಬೈ ಎಲೆಕ್ಷನ್ ನಂತರ ಮತ್ತೆ ಕ್ಯಾಬಿನೆಟ್ ಕರಿತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಅನಿಸುತ್ತಾ ಆದಷ್ಟು ಬೇಗ ಈ ಸಮಸ್ಯೆ ಇತ್ಯರ್ಥ ಆಗುತ್ತೆ ಅಂತ ಹೇಳಿ? ಲಾಸ್ಟ್ ಖಂಡಿತವಾಗ್ಲೂ ಮಾಡಲೇಬೇಕು. ಅವರು ಇತ್ಯರ್ಥ ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ಅವರು ಮಾತನ್ನು ತಪ್ಪದವರಾಗ್ತಾರೆ. ಇಡೀ ನಮ್ಮ ದೇಶದ ಜನ ಚೀಮಾರಿ ಆಗ್ತಕ್ಕಂಥ ಕೆಲಸ ಮಾಡೇ ಮಾಡ್ತಾರೆ. ಲಾಸ್ಟ್ ಟೈಮೂ ಒಂದು ಸಾರಿ ಕಾಂಗ್ರೆಸ್ ಸೋಲ್ಬೇಕಾದ್ರೆ ಕಾರಣ ನಮ್ಮ ಒಳ ಮೀಸಲಾತಿ ಹೋರಾಟಗಾರರಿಂದನೇ ಕಾಂಗ್ರೆಸ್ ಪಕ್ಷ ಸೋತಿರೋದು. ಆಮೇಲೆ ಹಂಗಂತ ನಾವು ಬೇರೆ ಇದಕ್ಕಂತಲ್ಲ, ಬೇರೆ ನಾವು ಪರ್ಯಾಯವಾಗಿ ಬೇರೆ ಏನಾದರೂ ಮಾಡಬೇಕು, ಪ್ರಾದೇಶಿಕ ಪಕ್ಷಕ್ಕೂ ನಾವು ಸಪೋರ್ಟ್ ಮಾಡೋದು ಆ ಥರದ್ದು ನಾವು ಮಾಡಬೇಕು ಅಂತ ನಾವು ನಿರ್ಧಾರ ತಗೊಳ್ತೀವಿ. ನಮ್ಮ ಹಿರಿಯ ನಾಯಕರುಗಳು ಇದ್ದಾರೆ, ಹೋರಾಟಗಾರರಿದ್ದಾರೆ, ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಬೇರೆ ಏನು ನಿರ್ಣಯಗಳಿಗೆ ತಗೋಬೇಕು ಅನ್ನೋದನ್ನು ನಾವು ತಗೋತೀವಿ. ನಾನೀಗ ಲಾಸ್ಟ್ ಪ್ರಶ್ನೆ ಕೇಳ್ತೀನಿ. ಈ ಒಳ ಮೀಸಲಾತಿಯನ್ನು ಬಿಟ್ಟು ಲಾಸ್ಟ್ ಪ್ರಶ್ನೆ ಇರುವಂಥದ್ದು, ನೀವು GBA ಟಿಕೆಟನ್ನು ಕೇಳುವಂತಹ ಸಂದರ್ಭದಲ್ಲಿ ಅಮೌಂಟನ್ನು ಎಕ್ಸ್ಪೆಕ್ಟ್ ಮಾಡಿದ್ರಂತೆ, ಹೌದಾ? ಖಂಡಿತವಾಗ್ಲೂ. ಯಾರು ಕೇಳಿದ್ದು ಅಮೌಂಟ್ ನಿಮ್ಮ ಹತ್ರ? ಅದು ನಿಮಗೆ ಗೊತ್ತಿರುತ್ತೆ. ಈಗಿನ ಪರಿಸ್ಥಿತಿ, ಚುನಾವಣೆಗಳ ಇವಾಗ ನಿಷ್ಠಾವಂತ ಕಾರ್ಯಕರ್ತರಿಗಿಂತ ದುಡ್ಡಿನ ಮೇಲೆ ನಿಂತಿದೆ ಎಲೆಕ್ಷನ್. ಈಗ ನಿಮಗೂ ಗೊತ್ತಿದೆ ಪರಿಸ್ಥಿತಿ ಹೇಗೆ ನಡೀತಾ ಇದೆ ಅನ್ನೋದ್ರಿಂದ. ಸೊ ಅದು ಭಾಳ ಕಷ್ಟ ಆಗುತ್ತೆ ಹೇಳಲಿಕ್ಕೆ. ಓಕೆ, ಯಾರಂತ ಬೇಡ, ಎಷ್ಟು ಕೇಳಿದ್ರಂತ ತಿಳ್ಕೊಬೋದಾ? ಎಷ್ಟಿದೆ ರೇಟ್ ಅಂತ? ಅದನ್ನ ಹೇಳಲಿಕ್ಕೆ ಕಷ್ಟ ಆಗುತ್ತೆ ನಮಗೂ. ನನಗೊಂದು ನಂಬರ್ ಬಂದಿದೆ, ಅದನ್ನ ಹೇಳಲಿಕ್ಕೆ ಭಾಳ ಕಷ್ಟ ಆಗುತ್ತೆ ನಮಗೆ. ನಾವು ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಿಷ್ಠಾವಂತ ಕಾರ್ಯಕರ್ತೆಯಾಗಿ ದುಡ್ದಿದ್ದೀವಿ, ನಿಷ್ಠಾವಂತ ಒಂದು ಹೋರಾಟಗಾರರ ಜೊತೆನೂ ಕೈ ಜೋಡಿಸಿದ್ದೀವಿ. ಬಡ ಮಕ್ಕಳಿಗೆ ಎಜುಕೇಷನ್ಗೆ, ಹೆಲ್ತ್ಗೋಸ್ಕರ ದುಡ್ದು ಒಂದು ಸಮಾಜವನ್ನು ಉನ್ನತ ಸ್ಥಾನಕ್ಕೆ ತರಬೇಕಂತ ಯಾವುದೇ ಜಾತಿ ಅಡ್ಡ ಬಂದಿಲ್ಲ. ಪ್ರತಿಯೊಂದು ಜನಾಂಗದ ಮಕ್ಕಳಿಗೂ ನಾನು ಸಹಾಯ ಮಾಡ್ತಾ ಬಂದಿರೋದು. ಇಂಥ ಒಂದು ಕಾರ್ಯಕರ್ತರನ್ನ ಗುರುತಿಸ್ತಾ ಇರೋದು ದುರದೃಷ್ಟಕರ. ಓಕೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ವೀಕ್ಷಕರೇ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆಗಳು, ಯಾಕೆ ಒಳ ಮೀಸಲಾತಿ ಬೇಕು, ಯಾಕೆ ವಿಳಂಬ ಆಗ್ತಾ ಇದೆ, ಇದರ ಹಿಂದೆ ಇರುವಂಥ ರಾಜಕೀಯ ಅಜೆಂಡಾ, ಇದರ ಕಂಪ್ಲೀಟ್ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ.